ಈಗ ನಾಳೆ ಕೆರಗೋಡಿನ ಪಡವಲ ಬಾಗಿಲು ಆಂಜನೇಯ ಸೇವಾ ಸಮಿತಿಯವರು ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಕರೆದಿದ್ದಾರೆ. ಅದರ ಪ್ರಯುಕ್ತ ನಾಳೆ ಸಂಜೆ 5 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವಾಯಿಸ್ವಾಮಿಯವರು ಬರ್ತಾರೆ. ಅವರ ಅಲ್ಲಿ ಪೂಜೆ ಮಾಡಿ ಅವರ ನೇತೃತ್ವದಲ್ಲಿ ಬೃಹತ್ ಬ್ರೈಕ್ ರ್ಯಾಲಿಯನ್ನು ಕೆರಗೋಡ್ವರೆಗೂ ಇಟ್ಕೊಂಡಿದ್ದೀವಿ. ಕೆರಗೋಡ್ನಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ನಾನು ಭಾಗವಹಿಸ್ತಾ ಇದ್ದೀವಿ. ಇದೊಂದು ಭಾಳ ದೊಡ್ಡ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ. ಗಣೇಶ ನಮ್ಮ ತಾಲೂಕಿನಲ್ಲಿ ಎಲ್ಲ ಗಣೇಶ ಬಿಟ್ಟಿದ್ದಾರೆ. ಇದೊಂದು ಗಣೇಶ ಮಾತ್ರ ಬಾಕಿ ಉಳಿದಿತ್ತು. ಅವರು ಭಾಳ ಆಸೆಯಿಂದ 48 ದಿನ ಇರಬೇಕು ಅನ್ನೋ ಆಸೆಯಿಂದ ಮಾಡಿ ಕೂರಿಸಿದ್ದಾರೆ ಯುವಕ ಮಿತ್ರರು. ಅವರ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕರ್ನಾಟಕದ ನಂಬರ್ 1 DJ ಮ್ಯೂಸಿಕ್ಕು ಮತ್ತು ಕಲಾ ತಂಡಗಳು, ಆಂಜನೇಯ ಮೂರ್ತಿಯ ಮೆರವಣಿಗೆ, ಮತ್ತು ಕೇರಳದ ಚೆಂಡಿ, ಒಂದು 16 ಕಲಾ ತಂಡದೊಂದಿಗೆ 4 ಗಂಟೆಗೆ ಕೆರಗೋಡಿನ ಪ್ರಮುಖ ಬೀದಿಗಳಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಸರ್ಕಲ್ಗೆ ತರ್ತಾರೆ. ನಾವು ಈ ಕಡೆಯಿಂದ ಬೈಕ್ ರ್ಯಾಲಿಯಲ್ಲಿ 6 ಗಂಟೆಗೆ ಕೆರಗೋಡು ಸರ್ಕಲಲ್ಲಿ ನಾವು ಸೇರಿಕೊಂಡು ಎಲ್ಲ ವಿಜೃಂಭಣೆಯಿಂದ ಗಣೇಶವನ್ನು ಬಿಡ್ತಾ ಇದ್ದೀವಿ. ಇದು ಯತ್ನಾಳವ್ರ ಊರಲ್ಲ, ಅವ್ರದ್ದು ಬಿಜಾಪುರ. ನಮ್ಮೂರು, ನಮ್ಮ ಗಣೇಶ. ನಾವು ಧಾರ್ಮಿಕವಾಗಿ ಅವ್ರ ಥರ ರಾಜಕೀಯವಾಗಿ ಗಣೇಶನೆಲ್ಲ ಬಿಡುತ್ತಲ್ಲ, ನಾವು ಧಾರ್ಮಿಕವಾಗಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಿಂದ ಬಿಡ್ತಾ ಇದ್ದೀವಿ. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಬರ್ತಾರೆ, ಒಂದಿನ ಇರ್ತಾರೆ, ಹೋಗ್ತಾರೆ. ನಾವು ಇಲ್ಲೇ ಪರ್ಮನೆಂಟ್ ಇರೋರು, ಈ ಊರಿನ ಮಕ್ಕಳು. ನಮ್ಮ ದೇವರು ಭಕ್ತಿ, ಆಂಜನೇಯ ದೇವಸ್ಥಾನ ಕೂಡ ನಾವು ಒಂದು ಬೆಳ್ಳಿ ಗದೆ ಕೊಟ್ಟೆ. ಆಂಜನೇಯ ದೇವಸ್ಥಾನಕ್ಕೆ ಬಣ್ಣ ಎಲ್ಲ ಬಳಿದು ಒಡಿಸಿ ನೀಟಾಗಿ ಕಾಣಂಗೆ ಮಾಡಿದ್ದೀವಿ. ನಾವು ಭಯ ಭಕ್ತಿಯಿಂದ ಮಾಡ್ತಾಯಿದ್ದೀವಿ. ಇವತ್ತು 4 ಗಂಟೆಗೆ ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ 3 ಕೋಟಿ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ. ಅದು ಸುತ್ತಮುತ್ತಲಿನ ಕೆರೆ ಅಭಿವೃದ್ಧಿಗೆ 5 ಕೋಟಿ ಬಿಡುಗಡೆ ಮಾಡಿ ಟೆಂಡರು ಆಗಿದೆ. ಅದು ಕೆಲಸ ಸ್ಟಾರ್ಟ್ ಆಗಬೇಕು. ಅಂದರೆ ಒಟ್ಟು 8 ಕೋಟಿ ಆಯಿತು. ಅದರದ್ದು 4 ಗಂಟೆಗೆ ಇವತ್ತು ಸಭೆ ಕರೆದಿದ್ದೀನಿ. ಈ ಥರ ಕೆರಗೋಡಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹೊಸ ಸಂಪ್ರದಾಯ ಸರ್, ಇದುವರೆಗೂ ಮೆರವಣಿಗೆ ತಂದೆಲ್ಲ ಭಾಗಿಯಾಗ್ತಿರ್ಲಿಲ್ಲ. ಅದು ಕೌಂಟ್ರರ ಅಂದ್ಕೊಳ್ಳಿ, ಇಲ್ಲ ಸಂಪ್ರದಾಯನ ಅಂದ್ಕೊಳ್ಳಿ. ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು. ನಾವೇನು ಡ್ರಾಮಾ ನಾಟಕ ಏನಿಲ್ಲ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಅವರು ಬರೀ ಡ್ರಾಮಾ ಮಾಡ್ತಾರೆ, ನಾವು ಭಯ ಭಕ್ತಿಯಿಂದ ಗಣೇಶನ ಬಿಡ್ತೀವಿ. ನಿಮ್ಮೊಬ್ಬರಿಗೆ ಎಲ್ಲ ಹಿಂದೂ ದೇವರು ದಿಂಡ್ರು ಎಲ್ಲ ನಮಗೂ ಎಲ್ಲ ಇದೆ. ನಾವು ಮನೆ ಮಾತ್ರ ಪೂಜೆ ಮಾಡ್ತಿದ್ದೋ, ನೀವು ರೋಡ್ಗೆಲ್ಲ ದೇವ್ರನ್ನ ತಂದು ನಿಲ್ಲಿಸ್ಬಿಟ್ಟು ಓಟ್ ಕೇಳ್ತಾಯಿದ್ರಿ. ನಾವು ಈಗ ನಿಮ್ಮ ಥರನೇ ನಾವು ರೋಡಿಗೆ ಬರ್ತಾಯಿದ್ದೀವಿ. ಅಲ್ಲ, ಅವ್ರು ಆಯ್ಕೆ ಮಾಡಿ ಬಿಟ್ಟಿದ್ದು. ಈಗ ನಾವು ಬಿಟ್ಬಿಟ್ರೆ ಏನಂತಾರೆ, ನಮ್ಮ ಹಿಂದೂ ಇರೋದು ದೇವರು, ಅವರು ಆಯ್ಕೆ ಮಾಡಿ ಬಿಟ್ಟಿರೋಂಥ ಮುಂದುವರಿಸ್ತಾ ಇದ್ದೀವಿ. ನೀವು ಏನು ಬೇಕಾದ್ರೂ ಟೈಟ್ಲ್ ಕೊಟ್ಕೊಳ್ಳಿ. ಅವ್ರಿಗೆ ಕೌಂಟ್ರ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಚಕ್ಕರ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ, ಏನು ಬೇಕಾದ್ರೆ ಅಂದ್ಕೊಳ್ಳಿ, ಕೊಡ್ತಾ ಇದ್ದೀವಿ. ಅರೆ ನಾನು ಏನು ಹೇಳೋದು ಹೇಳಿ, ಭಯ ಭಕ್ತಿ ದೇವ್ರ ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ನೀವು ಟೈಟ್ಲ್ ಏನು ಬೇಕಾದ್ರೆ ಕೊಟ್ಕೊಳ್ಳಿ. ನಮ್ಮ ತಂಟೆಗೆ ನೀವು ಬಂದರೆ ನಾವು ನಿಮ್ಮ ತಂಟೆಗೆ ನಿಮ್ಮದೇ ಭಾಷೆಯಲ್ಲಿ ಬರ್ತೀವಿ. ಸೇರಿಸ್ತಲ್ರಿ, ಅವರೇ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ನಾವು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ಅವ್ರ ಥರ ಯತ್ನಾಳವ್ರು ಎಷ್ಟು ಕೊಟ್ಬಿಟ್ಟು ಬರೋ ದಿವಸ ಬಂದರು ಅಂತ ಅವ್ರಿಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ ಗುರು. 1,000 ಸೇರ್ಬೋದು, 500 ಸೇರ್ಬೋದು, 5,000 ಸೇರ್ಬೋದು, 10,000 ಸೇರ್ಬೋದು, 20,000 ಸೇರ್ಬೋದು, ಇಲ್ಲ 200 ಜನನೂ ಸೇರ್ಬೋದು. ಅದು ವಾಲಂಟ್ರಿಯಾಗಿ ಬರ್ತಾರೆ ಭಕ್ತಾದಿಗಳು. ಸರ್, ಇನ್ನೊಂದು ನಿನ್ನೆ ದೆಹಲಿಗೆ ನಿಯೋಗ ಹೋಗಿದ್ವಿ ಸರ್, ಏನೆಲ್ಲ